ವಿರುದ್ಧ ಆಹಾರಗಳು ಅಂದ್ರೆ ಬರೀ ಎರಡು ಫುಡ್ ಕಾಂಬಿನೇಷನ್ಸ್ ಒಂದೇ ಅಲ್ಲ, ಅದನ್ನ ಮಾಡೋ ರೀತಿನಲ್ಲಿ ವಿರುದ್ಧವಾಗಿರ್ಬೋದು. ಇದೆಲ್ಲ ಸ್ಲೋ ಪಾಯ್ಸನ್ ತರ ಆಕ್ಟ್ ಮಾಡುತ್ತೆ. ಊಟ ಆದ್ಮೇಲೆ ನಾವು ಐಸ್ ಕ್ರೀಮ್ ತಿಂದ್ವಿ ಅಂತ ಇದು ನಿಧಾನ ವಿಷವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಲನ್ನ ನೀವು ಸಪರೇಟ್ ಆಗಿ ತಗೊಳ್ಳಿ, ಹಣ್ಣುಗಳನ್ನ ಸಪರೇಟ್ ಆಗಿ ತಗೊಳ್ಳಿ. ಸ್ಕಿನ್ ಅಲ್ಲಿ ರಿಂಕ್ಲಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ವಿರುದ್ಧ ಆಹಾರಗಳ ಪ್ರಯೋಜನದಿಂದಾನೇ ಬರೋದು. ನಮ್ಮ ದೇಹದಲ್ಲಿ ಆ ವಿರುದ್ಧ ಆಹಾರ ಏನ್ ಮಾಡುತ್ತೆ, ಮತ್ತೆ ನಮ್ಮ ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಮಾಡುತ್ತೆ, ನಮಗಿರುವ ರೋಗಗಳ ಉಲ್ಬಣ ಮಾಡುತ್ತೆ. ಮೊಸರನ್ನ ನಾವು ಬಿಸಿ ಮಾಡಬಾರ್ದು, ಹೀಟ್ ಮಾಡಬಾರ್ದು. ಜೇನುತುಪ್ಪ, ಬಿಸಿನೀರು ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ರಕ್ತನಾಳಗಳ ಕೊನೆ ಭಾಗವನ್ನ ಬರ್ಸ್ಟ್ ಮಾಡುತ್ತೆ. ಅದು ಕ್ಯಾನ್ಸರ್ ಆಗ್ಬೋದು, ಹುಣ್ಣಾಗ್ಬೋದು. ಜೇನುತುಪ್ಪ ಮತ್ತು ತುಪ್ಪ ಎರಡನ್ನೂ ಕೂಡ ಈಕ್ವಲ್ ಆಗಿ ಮಿಕ್ಸ್ ಮಾಡಬಾರ್ದು. ಆದ್ರೆ ಅವೆರಡರ ಕಾಂಬಿನೇಷನ್ ತುಂಬಾ ಕಫಕಾರಕ ಮತ್ತೆ ಹೆವಿ ಫಾರ್ ಡೈಜೆಷನ್. ಯಾವುದನ್ನ ನಾವು ಬಿಡಬಾರ್ದು, ಎಲ್ಲವನ್ನೂ ಕೂಡ ಊಟ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ನ್ಯೂ ಬೆಲ್ ರೋಡಿನಲ್ಲಿರುವ ಉತ್ಪಲ ಆಯುರ್ಧಾಮದಲ್ಲಿ ಪಂಚಕರ್ಮ ತಜ್ಞೆಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ವಿರುದ್ಧ ಆಹಾರಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ವಿರುದ್ಧ ಆಹಾರಗಳು ಅಂದ್ರೆ ಎರಡು ಆಹಾರಗಳ ವಿರುದ್ಧವಾದ ಸಂಯೋಜನೆ. ಅಂದ್ರೆ ಎರಡು ಒಗ್ಗದ ಆಹಾರಗಳನ್ನ ಒಟ್ಟಿಗೆ ಸೇವಿಸೋದನ್ನ ವಿರುದ್ಧ ಆಹಾರ ಅಂತ ಕರೀತಾರೆ. ವಿರುದ್ಧ ಆಹಾರಗಳು ಅಂದ್ರೆ ಬರೀ ಎರಡು ಫುಡ್ ಕಾಂಬಿನೇಷನ್ಸ್ ಒಂದೇ ಅಲ್ಲ, ಅದನ್ನ ಮಾಡೋ ರೀತಿನಲ್ಲಿ ವಿರುದ್ಧವಾಗಿರ್ಬೋದು, ಅಥವಾ ಅದನ್ನ ತಿನ್ನೋ ಸಮಯ ವಿರುದ್ಧವಾಗಿರ್ಬೋದು, ಅಥವಾ ಆ ಆಹಾರವನ್ನ ಸೇವಿಸುವ ಜಾಗ ಕೂಡ ವಿರುದ್ಧವಾಗಿರ್ಬೋದು. ನಿಮ್ಗೆ ಅನ್ಸುತ್ತೆ ವಿರುದ್ಧ ಆಹಾರ ಅಂತಂದ್ರೆ ಇವಾಗ ಅದೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ನೀವೇನೋ ಹೇಳ್ತೀರಾ ಅಂತ. ಬಟ್ ಇದೆಲ್ಲ ಸ್ಲೋ ಪಾಯ್ಸನ್ ತರ ಆಕ್ಟ್ ಮಾಡುತ್ತೆ. ಹೇಗೆ ಅಂತಂದ್ರೆ ನೀವ್ ಇವತ್ತು ಹೇಳ್ತೀರಾ ನಾವು ಊಟ ಆದ್ಮೇಲೆ ನಾವು ಐಸ್ ಕ್ರೀಮ್ ತಿಂದ್ವಿ ಅಂತ. ಬಟ್ ಐಸ್ ಕ್ರೀಮ್ ತಿಂದ್ವಿ, ನಮ್ಗೇನು ಆಗ್ಲಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಅದನ್ನ ನಿಧಾನವಾಗಿ ಅದೇ ರೂಢಿನ ನಾವು ಪ್ರಾಕ್ಟೀಸ್ ಮಾಡಿದಾಗ ಮುಂದೆ ಒಂದು ದಿವಸ ನಮ್ಗೆ ಅದ್ರ ಪರಿಣಾಮ ಗೊತ್ತಾಗುತ್ತೆ. ಸೊ ಇದು ನಿಧಾನ ವಿಷವಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ವಿರುದ್ಧ ಆಹಾರಗಳು ಯಾವ್ಯಾವು, ಮತ್ತೆ ಯಾವಾಗ ಅದನ್ನ ತಿನ್ನಬೇಕು, ಯಾವಾಗ ತಿನ್ನಬಾರದು, ವಿರುದ್ಧ ಆಹಾರ ಅಂದ್ರೆ ಏನು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಹಾಲು ತಗೊಳ್ಳೋಣ. ಹಾಲು ಅಂದ್ರೆ ಅಮೃತಕ್ಕೆ ಸಮಾನ. ನಮ್ ಕಡೆ ಅಂತೂ ಹಾಲು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲದಕ್ಕೂ ಕೂಡ ನಾವು ಉಪಯೋಗ ಮಾಡ್ತಾನೆ ಇರ್ತೀವಿ. ಸೊ ಈ ಹಾಲನ್ನ ನಾವು ಹೇಗೆ ಬಳಸೋದು? ಮೊದಲನೇದಾಗಿ ನಮ್ ಕಡೆ ಏನ್ ಹೇಳ್ತಾರೆ, ಹಾಲು ಅಂದ ತಕ್ಷಣ ಫಸ್ಟ್ ಮಕ್ಕಳಿಗಂತೂ ಮಿಲ್ಕ್ ಶೇಕ್. ಎಲ್ಲಾ ಮಿಲ್ಕ್ ಶೇಕ್ಗಳು ಇಷ್ಟ. ಎಲ್ಲಾ ಹಣ್ಣುಗಳು ಹಾಕ್ತಿವಿ ಹಾಲೊಳಗೆ, ಅದನ್ನ ಮಿಲ್ಕ್ ಶೇಕ್ ಮಾಡ್ತೀವಿ, ಕುಡಿತೀವಿ. ಇದು ವಿರುದ್ಧವಾದ ಸಂಯೋಜನೆ. ಯಾವಾಗ್ಲೂ ಹಾಲು ಒಂದು ಅಮೃತವಾದ ರೂಪ, ಹಣ್ಣುಗಳು ಅದು ಕೂಡ ತುಂಬಾ ಒಳ್ಳೇದು. ಸೊ ಇವುಗಳ ಸಂಯೋಜನೆ ಬೇಡ. ಹಾಲನ್ನ ನೀವು ಸಪರೇಟ್ ಆಗಿ ತಗೊಳ್ಳಿ, ಹಣ್ಣುಗಳನ್ನ ಸಪರೇಟ್ ಆಗಿ ತಗೊಳ್ಳಿ. ಇವೆರಡನ್ನ ನಾವು ಕೂಡಿಸಿದಾಗ ಏನಾಗುತ್ತೆ, ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಶರೀರ ಯಾವಾಗ್ಲೂ ಆಲ್ಕಲೈನ್ ರೀತಿಯಲ್ಲಿ ಇರಬೇಕು. ನಮ್ಮ ಒಂದು ರಕ್ತದಲ್ಲಿರುವ pH ನ ನಾವು ಆಲ್ಕಲೈನ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ನಾವ್ ಈ ರೀತಿ ನಾವು ಸಂಯೋಜನೆ ಮಾಡಿ ತಗೊಂಡಾಗ ಹಾಲು ಕೂಡ ಒಳ್ಳೇದು, ಬಟ್ ಹಣ್ಣು ಒಳ್ಳೇದು. ಎರಡು ಸಂಯೋಜನೆ ಮಾಡಿ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಆಗುತ್ತೆ. ಇದರಿಂದ ತೊಂದರೆಗಳಾಗುತ್ತೆ. ನಮಗೆ ಈ ಗ್ರೇ ಹೇರ್ಸ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ಇಚ್ಚಿ ಸ್ಕ್ಯಾಲ್ಪ್ ಆಗಿರ್ಬೋದು, ಅಸಿಡಿಟಿ ಬರೋದಾಗಿರ್ಬೋದು, ಅಥವಾ ನಮ್ಗೆ ಸ್ಕಿನ್ ಅಲ್ಲಿ ರಿಂಕ್ಲಿಂಗ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ವಿರುದ್ಧ ಆಹಾರಗಳ ಪ್ರಯೋಜನದಿಂದಾನೇ ಬರೋದು. ಹಾಗಾಗಿ ನಾ ಏನು ಹೇಳ್ತೀನಿ ಅಂದ್ರೆ, ಇದು ಸಣ್ಣದಾಗಿ ಕಾಣಿಸ್ಬೋದು ನಿಮ್ಗೆ. ಕೆಲವರಂತೂ ಹೇಳ್ತಾರೆ ಇದೆಲ್ಲ ಏನು ನಾವು ನಂಬೋದೇ ಇಲ್ಲ, ನಾವೆಲ್ಲಾ ತಿಂತೀವಿ, ಎಲ್ಲಾನು ಜೀರ್ಣ ಮಾಡ್ಕೊಳ್ತೀವಿ ಅಂತ. ಅಫ್ಕೋರ್ಸ್ ಹೌದು, ನಿಮ್ಗೆ ಇದ್ರ ಪರಿಣಾಮ ಈಗ ಗೊತ್ತಾಗೋದಿಲ್ಲ, ಮುಂದೆ ನಿಧಾನವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಒಂದು ಆರೋಗ್ಯ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ನಮಗೆ ಒಗ್ಗುವಂತ ಆಹಾರಗಳನ್ನ ಮತ್ತೆ ಆಹಾರಗಳನ್ನ ಸಂಸ್ಕಾರ ಮಾಡೋ ರೀತಿ, ಅಂದ್ರೆ ನಮ್ಮ ಕುಕ್ಕಿಂಗ್ ವಿಧಾನದಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಈ ವಿರುದ್ಧ ಆಹಾರವನ್ನ ತಿನ್ನುವುದನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ನಮ್ಗೆ ಮುಂದೆ ಬರುವ ಕಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಮತ್ತೊಂದು, ಈಗ ಹಾಲಿನ ಜೊತೆಗೆ ಮೀನನ್ನ ತಿನ್ನೋದು, ಇದು ಕೂಡ ವಿರುದ್ಧವಾದ ಆಹಾರ. ಯಾವಾಗ್ಲೂ ಫಿಶ್ ಅನ್ನ ಸಪರೇಟ್ ಆಗಿ ತಿನ್ಬೇಕು, ಮತ್ತೆ ಹಾಲನ್ನ ಸಪರೇಟ್ ಆಗಿ ಕುಡಿಬೇಕು. ಸ್ವಲ್ಪ ದಿವಸದಿಂದ ಒಂದು ಮಗು ಬಂದಿತ್ತು. ಆ ಮಗುಗೆ ಸ್ವಲ್ಪ ಡ್ರೈ ಸ್ಕಿನ್ನು, ಎಕ್ಸಿಮಾ ಈ ತರ ಎಲ್ಲ ತೊಂದರೆ ಇತ್ತು. ಸೊ ಎಲ್ಲ ಆಯುರ್ವೇದ ಔಷಧಿನೂ ಕೊಟ್ಟಿದ್ವಿ, ಮತ್ತೆಲ್ಲ ಮಾಡರ್ನ್ ಮೆಡಿಸಿನ್ ಕೂಡ ಮಾಡಿದ್ರು, ಸ್ಟೀರಾಯ್ಡ್ಸ್ ಕೂಡ ತಗೊಂಡಿದ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಮಗುಗೆ ವಾಸಿ ಆಗಿರ್ಲಿಲ್ಲ. ಆಮೇಲೆ ನಮಗ್ ಗೊತ್ತಾಯ್ತು ಆ ಮಗುನಲ್ಲಿ ಒಂದು ಅವರು ರೂಢಿ ಏನಿತ್ತಂದ್ರೆ, ಅವರು ದಿನ ಒಂದು ಹಾಲಿನ ಜೊತೆಗೆ ಬೆಳಗ್ಗೆ ಹೊತ್ತು ಮೊಟ್ಟೆ ಕೊಡೋದು, ಅಥವಾ ಹಾಲಿನ ಜೊತೆಗೆ ಮೀನ್ ಕೊಡೋದು, ಈ ರೀತಿ ಅವ್ರದೊಂದು ಆಹಾರ ಪದ್ಧತಿ ಇತ್ತು. ನಾವು ತುಂಬಾ ಇನ್ ಡೀಟೇಲ್ ಹೋದಾಗ ಈ ಆಹಾರ ಪದ್ಧತಿ ಇದೆ ಅನ್ನೋದು ಗೊತ್ತಾಯ್ತು. ಅದೇ ರೀತಿ ಆ ಮಗುಗೆ ತುಂಬಾ ಕಫ ಕೂಡ ಇತ್ತು. ಸೊ ನಾವು ಫಸ್ಟ್ ಏನ್ ಮಾಡಿದ್ವಿ, ಮೆಡಿಸಿನ್ ಕೊಡೋದಕ್ಕಿಂತ ಮುಂಚೆ ಅವರ ಆಹಾರ ಪದ್ಧತಿಯನ್ನ ನಾವು ಬದಲಾವಣೆ ಮಾಡಿದ್ವಿ. ಸೊ ಅದರಿಂದ ಆ ಮಗುಗೆ 50% ಆಲ್ರೆಡಿ ಕಫ ಕೂಡ ಕಡಿಮೆ ಆಯ್ತು, ಆ ಸ್ಕಿನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಯ್ತು. ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ. ಸೊ ಕೆಲವ್ರು ಹೇಳ್ತಾರೆ ನಾವು ಡಾಕ್ಟರ್ ಹತ್ರ ಹೋದಾಗ ಅಷ್ಟೇ ನಮ್ಗೆ ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ಮನೆಗೆ ಬಂದ್ರೆ ನಮ್ಗೆ ಅದೇ ರೀತಿ ಶುರುವಾಗುತ್ತೆ. ಮೆಡಿಸಿನ್ ತಗೊಳ್ಳುವಾಗ ನಮ್ಮ ಕಾಯಿಲೆ ಹತೋಟಿಯಲ್ಲಿ ಇರುತ್ತೆ, ಮೆಡಿಸಿನ್ ಸ್ಟಾಪ್ ಆದ್ಮೇಲೆ ಮತ್ತೆ ನಮ್ ಕಾಯಿಲೆ ಶುರುವಾಗುತ್ತೆ ಅಂತ. ಇದಕ್ಕೆ ಕಾರಣ ನಮ್ಮ ಆಹಾರ.
ನಾವು ತೆಗೆದುಕೊಳ್ಳುತ್ತಾ ಇರುವಂತಹ ವಿರುದ್ಧವಾದ ಆಹಾರ. ಸೊ ನಮ್ಮ ದೇಹದಲ್ಲಿ ಆ ವಿರುದ್ಧ ಆಹಾರ ಏನ್ ಮಾಡುತ್ತೆ, ಮತ್ತೆ ನಮ್ಮ ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಮಾಡುತ್ತೆ, ನಮಗಿರುವ ರೋಗಗಳ ಉಲ್ಬಣ ಮಾಡುತ್ತೆ. ಹಾಗಾಗಿ ನಾವು ವಿರುದ್ಧ ಆಹಾರಗಳನ್ನ ಒಂದು ಪಟ್ಟಿಯನ್ನ ಮಾಡ್ಕೊಳ್ಬೇಕು. 100% ನಮ್ಮ ಆಚಾರ್ಯರು ಹೇಳಿರೋ ತರ, ಆಯುರ್ವೇದದಲ್ಲಿ ಹೇಳಿರೋ ತರ ನಾವು ಪಾಲನೆ ಮಾಡೋದಕ್ಕಾಗೋದಿಲ್ಲ. ನಮ್ ಕೈಲಾದ ಮಟ್ಟಿಗೆ ನಾವು ಡೈಲಿ ರೊಟೀನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಮಿನಿಮಲ್ ಚೇಂಜಸ್ ಅನ್ನ ನಾವು ಮಾಡ್ಕೊಳ್ಬಹುದು. ಅದೇ ರೀತಿ ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊಸರನ್ನ ಇವಾಗೆಲ್ಲ ಕುದಿತಾ ಇರೋವಂತ ಒಂದು ಪದಾರ್ಥಗಳಿಗೆ ಹಾಕ್ತಾರೆ, ಮ್ಯಾರಿನೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಆದ್ಮೇಲೆ ಅದನ್ನ ನಾವು ಫುಲ್ ಕುಕ್ ಮಾಡ್ತಾರೆ. ಸೊ ಇದು ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಎನ್ವಿರಾನ್ಮೆಂಟ್ಗೆ ಮತ್ತೆ ನಮಗೆ ಸಾತ್ಮ್ಯತೆ ಅಲ್ಲ, ನಮಗೆ ಇದು ಅಸಾತ್ಮ್ಯ. ಸೊ ನಾವು ಮೊಸರನ್ನ ನಾವು ಬಿಸಿ ಮಾಡಬಾರ್ದು, ಹೀಟ್ ಮಾಡಬಾರ್ದು. ಇದನ್ನು ಕೂಡ ಆಯುರ್ವೇದದಲ್ಲಿ ಅವಾಗ್ಲೇ ಹೇಳಿದ್ದಾರೆ. ಆಮೇಲೆ ಜೇನುತುಪ್ಪನ ಬಿಸಿನೀರ್ಗೆ ಹಾಕೊಂಡು ಕುಡಿಯೋದಂತೂ ಒಂದ್ ಕಾಲದಲ್ಲಿ ಫುಲ್ ಟ್ರೆಂಡ್ ಆಗಿತ್ತು. ಎಲ್ಲರೂ ತಗೊಂಡ್ರು ಅದನ್ನ. ತುಂಬಾ ಜನ ಜೇನುತುಪ್ಪ ಬೆಳಗ್ಗೆ ಎದ್ದು ಬಿಸಿನೀರು ಮತ್ತೆ ನಿಂಬೆಹಣ್ಣು ಸಣ್ಣ ಹಾಕ್ತಿವಿ ಅಂತ ಹೇಳ್ಬಿಟ್ಟು. ಜೇನುತುಪ್ಪ ತುಂಬಾ ಒಳ್ಳೇದು, ಬಿಸಿ ನೀರು ಕೂಡ ಒಳ್ಳೇದು, ಆದ್ರೆ ಅದು ಸಂಯೋಜನೆ ಒಳ್ಳೇದಲ್ಲ. ಜೇನುತುಪ್ಪ ಬಿಸಿನೀರು ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ರಿಲೀಸ್ ಆಗುವಂತ ಒಂದು ಕಾಂಪೌಂಡು ನಮ್ಮ ವೆನ್ಯೂಲ್ಸ್ ಅಂದ್ರೆ ನಮ್ಮ ರಕ್ತನಾಳಗಳ ಕೊನೆ ಭಾಗವನ್ನ ಬರ್ಸ್ಟ್ ಮಾಡುತ್ತೆ. ಅದಷ್ಟು ಡೇಂಜರಸ್. ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಸಣ್ಣ ಸಣ್ಣ ರೀತಿಯಲ್ಲಿ ಅದು ನಮ್ಮ ದೇಹನ ನಾಶ ಮಾಡ್ತಾ ಹೋಗುತ್ತೆ. ನಮ್ಗೆ ಚೆನ್ನಾಗಾಗ್ತಿದೆ, ನಾವು ಸಣ್ಣ ಆಗ್ತಿದೀವಿ, ಸ್ಕಿನ್ ಚೆನ್ನಾಗಾಗ್ತಿದೆ, ಈ ರೀತಿ ಎಲ್ಲ ನಾವ್ ಅನ್ಕೊಳ್ತೀವಿ. ಬಟ್ ಅದರಿಂದ ಆಗೋ ತೊಂದರೆಗಳು ತುಂಬಾ ಜಾಸ್ತಿ. ಆಮೇಲೆ ವೆನ್ಯೂಲ್ಸ್ ಎಲ್ಲ ರಪ್ಚರ್ ಆಗುತ್ತೆ, ಮುಂದೆ ಅದು ಕ್ಯಾನ್ಸರ್ ಆಗ್ಬೋದು, ಅಥವಾ ಬೇರೆ ಹೊಟ್ಟೆಯಲ್ಲಿ ಬೇರೆ ರೀತಿ ತೊಂದರೆಗಳಾಗ್ಬೋದು, ಹುಣ್ಣಾಗ್ಬೋದು, ಈ ರೀತಿ. ಬಟ್ ಅದಕ್ಕೆ ನಮ್ಗೆ ಅದು ರೀಸನೇ ಗೊತ್ತಾಗೋದಿಲ್ಲ. ನಮ್ಗೆ ಇದರಿಂದ ಇದಾಗಿದೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಇಟ್ಸ್ ಎ ಸ್ಮಾಲ್ ಮ್ಯಾಟರ್. ಸೊ ಆ ರೀತಿ ಕೆಲವೊಂದು ಕಾಂಬಿನೇಷನ್ಸ್ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ನೀವು ಖಂಡಿತ ಯೂಸ್ ಮಾಡಬೇಡಿ. ಅದೇ ರೀತಿ ನಾವು ಈಗ ಹಸಿರು ತರಕಾರಿ, ಹಸಿರು ಸೊಪ್ಪುಗಳಿರ್ಬೋದು, ಮೂಲಂಗಿ, ಎಸ್ಪೆಷಲಿ ಮೂಲಂಗಿ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ. ಮೂಲಂಗಿ ಮತ್ತೆ ಹಸಿರು ಸೊಪ್ಪಿನ ಜೊತೆಗೆ ಹಾಲನ್ನ ತಗೋಬಾರ್ದು, ಇದು ಕೂಡ ರಾಂಗ್ ಕಾಂಬಿನೇಷನ್. ಅದೇ ರೀತಿ ಜೇನುತುಪ್ಪ ಮತ್ತು ತುಪ್ಪ ಎರಡನ್ನೂ ಕೂಡ ಈಕ್ವಲ್ ಆಗಿ ಮಿಕ್ಸ್ ಮಾಡಬಾರ್ದು. ಏಕೆಂದ್ರೆ ಎರಡರದ್ದು ಶೀತವೀರ್ಯ ಉಷ್ಣವೀರ್ಯ ಎರಡರದ್ದು ವೀರ್ಯಗಳು ಬೇರೆ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಜೇನುತುಪ್ಪ ಮತ್ತೆ ತುಪ್ಪ ಎರಡನ್ನೂ ಕೂಡ ಒಟ್ಟಿಗೆ ಯೂಸ್ ಮಾಡಬಾರ್ದು. ಅದೇ ರೀತಿ ಮೊಸರಿನ ವಿಚಾರಕ್ಕೆ ಬಂದಾಗ, ಮೊಸರು ಮತ್ತೆ ಉದ್ದು, ನಾವು ಮಾಷ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಉದ್ದಿನ ಬೇಳೆ ಆಗಿರ್ಬೋದು, ಉದ್ದಿನ ಕಾಳಾಗಿರ್ಬೋದು, ಅದರ ಒಂದು ಪದಾರ್ಥದ ಜೊತೆ ಮೊಸರನ್ನ ಮಿಕ್ಸ್ ಮಾಡಬಾರ್ದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತೈರ್ ವಡ, ಎಲ್ಲರೂ ಖುಷಿಯಿಂದ ತಿಂತೀವಿ ತೈರ್ ವಡ. ಉದ್ದಿನ ವಡ ಒಳ್ಳೇದು, ಉದ್ದಿನ ವಡ ತಿನ್ಬೋದು. ಮೊಸರು ಸಪರೇಟ್ ಆಗಿ ತಿನ್ನಿ, ಅದು ಕೂಡ ಒಳ್ಳೇದು. ಆದ್ರೆ ಅವೆರಡರ ಕಾಂಬಿನೇಷನ್ ತುಂಬಾ ಕಫಕಾರಕ ಮತ್ತೆ ಹೆವಿ ಫಾರ್ ಡೈಜೆಷನ್. ಇದರಿಂದ ನಮ್ಮ ಬಾಡಿಯಲ್ಲಿ ಆಮ ಅಂತಂದ್ರೆ ಒಂದು ಇಂಟಾಕ್ಸಿಕೇಟೆಡ್ ಫುಡ್ ಪಾರ್ಟಿಕಲ್ಸ್ ನಮ್ಮ ಬಾಡಿಯಲ್ಲಿ ಹಾಗೆ ಉಳಿಯುತ್ತೆ. ಸೊ ಹಾಗಾಗಿ ಇವೆರಡರ ಕಾಂಬಿನೇಷನ್ ಮಾಡಬಾರ್ದು ಯಾವಾಗ್ಲೂ. ಆಮೇಲೆ ಮೊಸರನ್ನ ಯಾವಾಗ್ಲೂ ನಾವು ತುಪ್ಪದ ಜೊತೆಗೆ ಸೇವನೆ ಮಾಡಬಾರ್ದು. ಮೊಸರು ತುಪ್ಪ, ಮೊಸರು ಎಣ್ಣೆ, ಅಥವಾ ಮೊಸರನ್ನ ನಾವು ಯಾವ್ದಾದ್ರು ಒಂದು ಹಿಟ್ಟಿಗೆ ಹಾಕಿ ಕಲಸಿ ಅದನ್ನ ಎಣ್ಣೆ ಒಳಗೆ ಕರಿಯೋದು, ಈ ತರ ಮೊಸರನ್ನ ನಾವು ಹೀಟ್ ಮಾಡೋದಾಗ್ಲಿ ಅಥವಾ ಎಣ್ಣೆನಲ್ಲಿ ಕರಿಯೋದಾಗ್ಲಿ ಯಾವತ್ತೂ ಮಾಡಬಾರ್ದು. ಇವಾಗಂತೂ ಫ್ಯಾನ್ಸಿ ಫುಡ್ಸ್, ಎಲ್ಲಾ ತರ ಫುಡ್ಸ್ಗೂ ಮೊಸರು ಮ್ಯಾರಿನೇಟ್ ಮಾಡ್ತಾರೆ, ಕರಿತಾರೆ, ಯೂಸ್ ಮಾಡ್ತಾರೆ. ಬಟ್ ಹಾಗೆ ಮಾಡಬಾರ್ದು, ಅದು ಕೂಡ ಟಾಕ್ಸಿಫಿಕೇಶನ್ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಜೇನುತುಪ್ಪ ಕೂಡ ಎಕ್ಸಾಂಪಲ್ ಅಂದ್ರೆ ಹನಿ ಚಿಲ್ಲಿ ಪೊಟ್ಯಾಟೊ ಮತ್ತೆ ಹನಿ ಚಿಲ್ಲಿ ಲೋಟಸ್ ಸ್ಟೆಮ್ಮು ಎಲ್ಲ ನಮ್ಗೆ ಹೊರಗಡೆ ಸಿಗುತ್ತೆ, ನಾವು ಕೂಡ ತಗೊಳ್ತೀವಿ. ಆದ್ರೆ ಅದನ್ನ ನಾವು ಡೀಪ್ ಫ್ರೈ ಮಾಡಿದ ನಂತರ ಅದು ತಣ್ಣಗಾದ್ಮೇಲೆ ಹನಿ ಹಾಕಿದ್ರೆ ಒಳ್ಳೇದು. ಆದ್ರೆ ಅದು ನೀವು ಫ್ರೈ ಮಾಡೋದಕ್ಕೆ ಮುಂಚೆನೆ ಹನಿ ಹಾಕಿ ಅದನ್ನ ಫ್ರೈ ಮಾಡೋದು ತುಂಬಾ ಕೆಟ್ಟದು. ಹನಿನ ಯಾವ ಕಾರಣಕ್ಕೂ ನಾವು ಹೀಟ್ ಮಾಡಬಾರ್ದು. ಈ ತರ ಸಣ್ಣದು ನಮ್ಮ ಡೈಲಿ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ರೊಟೀನ್ ಅಲ್ಲಿ. ಸಣ್ಣದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಎಷ್ಟು ಮಟ್ಟಿಗೆ ನಾವು ವಿರುದ್ಧ ಆಹಾರಗಳನ್ನ ನಾವು ತಡೆಗಟ್ಟಬಹುದು ಅಷ್ಟು ತಡೆಗಟ್ಟಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಈಗೆಲ್ಲಾರು ಹೇಳೋ ತರ ಆಹಾರವೇ ಆಧಾರ ಅಲ್ಲ, ನಮ್ ಜೀವನಕ್ಕೆ ಬೇಕಾಗಿರೋದೇ ಆಹಾರ ತುಂಬಾ ಇಂಪಾರ್ಟೆಂಟ್. ನಮ್ಮ ದೈಹಿಕ ಬೆಳವಣಿಗೆ, ನಮ್ಮ ಮಾನಸಿಕ ಬೆಳವಣಿಗೆಗಾಯ್ತು, ಮತ್ತೆ ನಾವು ಗಟ್ ಅಂಡ್ ಬ್ರೈನ್ ಆಕ್ಸಿಸ್ ಅಂತ ಕರಿತೀವಿ. ನಾವು ಹೊಟ್ಟೆಗೆ ಒಳ್ಳೆ ನಮ್ಮ ಖುಷಿಯಾಗಿರೋ ಊಟ ಮಾಡಿದ್ರೆ, ಒಳ್ಳೆ ಊಟ ಮಾಡಿದ್ರೆ ನಮ್ಮ ಒಂದು ಮನಸ್ಸಿನಲ್ಲೂ ಕೂಡ ಆನಂದ ಇರುತ್ತೆ. ಸೊ ಆನಂದನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಒಳ್ಳೆ ಆಹಾರ ಊಟ ಮಾಡ್ಬೇಕು. ಒಳ್ಳೆ ಆಹಾರನ ಯಾವ ರೀತಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಆಯುರ್ವೇದದಲ್ಲಿ ಷಡ್ರಸಗಳು ಹೇಳಿದ್ದಾರೆ, ಅಂದ್ರೆ 6 ಟೈಪ್ ಆಫ್ ಟೇಸ್ಟ್ ಗಳನ್ನ ಹೇಳಿದ್ದಾರೆ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ. ಸೊ ಈ ಒಂದು ಆರ್ಡರ್ ಅಲ್ಲಿ ಆಯುರ್ವೇದದಲ್ಲಿ ಊಟವನ್ನ ಮಾಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ಸ್ವೀಟ್ ತಿನ್ಬೇಕಂತೆ, ಮೊದಲು ಮಧುರ ರಸವನ್ನ ತಗೊಳ್ಬೇಕಂತೆ. ಕಡೆಯದಾಗಿ ಕಷಾಯ ರಸ ಅಂದ್ರೆ ಮಜ್ಜಿಗೆ, ತಕ್ರ, ಸ್ವಲ್ಪ ಒಗ್ರೊಗ್ರು ಇರುತ್ತಲ್ವಾ ಮಜ್ಜಿಗೆ, ಸೊ ಅದನ್ನ ಕಷಾಯ ರಸ ಅಂತ ಕರಿತೀವಿ. ಕಡೆಯದಾಗಿ ನಾವು ಯಾವಾಗ ಮಜ್ಜಿಗೆಯನ್ನ ತಗೊಂಡು ನಾವು ಊಟವನ್ನ ಸಮಾಪ್ತಿ ಮಾಡ್ತೀವೋ, ಆ ಮಜ್ಜಿಗೆ ನಾವು ಏನೇನು ಊಟ ಮಾಡಿರ್ತೀವಲ್ಲ ಅದೆಲ್ಲಾದ್ರೂ ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ನೀಟಾಗಿ ಡೈಜೆಸ್ಟ್ ಮಾಡಿ ನಮ್ಮ
ನಮ್ಗೆ ಯಾವುದೇ ಟಾಕ್ಸಿಫಿಕೇಶನ್ ಇಲ್ದಲೇ ಇರೋ ತರ ಮಜ್ಜಿಗೆ ನಮ್ಮನ್ನು ಕಾಪಾಡತ್ತೆ. ಸೊ ಇಷ್ಟಕ್ಕೆ ನಮ್ಮ ಊಟವನ್ನ ಮುಗಿಸ್ಬೇಕು. ಹಾಗಾಗಿ ಷಡ್ರಸಗಳನ್ನ ಮಿಶ್ರಿತ ಆಹಾರ, ಕೆಲವ್ರು ಹೇಳ್ತಾರೆ ಅಪ್ಪ ನಾನು ಉಪ್ಪೇ ತಿನ್ನೋದಿಲ್ಲ, ನಾನು ಉಪ್ಪು ಫುಲ್ ಜೀರೋ ಬಿಟ್ಬಿಟ್ಟಿದೀನಿ. ಕೆಲವ್ರು ಹೇಳ್ತಾರೆ ನಾನು ಜೀರೋ ಶುಗರ್, ನಾನು ಸ್ವೀಟೇ ಮುಟ್ಟೋದಿಲ್ಲ, ನಾನು ಸ್ವೀಟೇ ತಿನ್ನೋದಿಲ್ಲ, ಬಿಟ್ಬಿಟ್ಟಿದೀನಿ. ಕೆಲವ್ರು ಹೇಳ್ತಾರೆ ಅಯ್ಯೋ ನನಗೆ ಕಹಿ ಅಂದ್ರೆ ಆಗೋದಿಲ್ಲಪ್ಪ, ನಾನು ಲೈಫಲ್ಲೇ ಕಹಿ ತಿಂದಿಲ್ಲ. ಕೆಲವ್ರು ಹೇಳ್ತಾರೆ ಅಯ್ಯೋ ನನ್ಗೆ ಖಾರ ಅಂದ್ರೆ ಆಗಲ್ಲ, ನಾನು ಖಾರ ಮುಟ್ಟೋದು ಇಲ್ಲ ಅಂತ. ದಟ್ಸ್ ಎ ರಾಂಗ್ ಥಿಂಗ್ ಆಕ್ಚುಲಿ, ತಪ್ಪು ಅದು. ಮನುಷ್ಯನಿಗೆ ಷಡ್ರಸಗಳು ಬೇಕು, ನಮ್ಮ ದೇಹಕ್ಕೆ ಎಲ್ಲಾ ರಸಗಳು ಬೇಕು. ಒಂದೊಂದು ರಸಗಳ ಗುಣ ಒಂದೊಂದು ತರ ಇರುತ್ತೆ. ಮನುಷ್ಯನಿಗೆ ಸ್ವೀಟ್ ಬೇಕು, ಖಾರ ಬೇಕು, ಹುಳಿ ಬೇಕು, ಉಪ್ಪು ಬೇಕು. ಆದ್ರೆ ಎಲ್ಲವೂ ಒಂದು ನಮ್ಮ ದೇಹಕ್ಕೆ ಸಾತ್ಮ್ಯ ಆಗುವಂತ ಪ್ರಮಾಣದಲ್ಲಿ. ಉಪ್ಪು ಅಂತ ಹೇಳಿ ತುಂಬಾ ಹೆಚ್ಚಿಗೆ ಉಪ್ಪು ತಿನ್ನೋದು, ಸ್ವೀಟ್ ಅಂತ ಹೇಳಿ ತುಂಬಾ ಹೆಚ್ಚಿಗೆ ಸ್ವೀಟ್ ತಿನ್ನೋದು, ಅತಿಯಾದ್ರೆ ಅಮೃತವು ಕೂಡ ವಿಷ. ಆ ರೀತಿ ಎಲ್ಲವನ್ನೂ ಕೂಡ ಒಂದು ಸಮತೋಲನದಲ್ಲಿ ನಾವು ಊಟ ಮಾಡಿದ್ರೆ ಅದು ನಮ್ಗೆ ಹೋಲ್ಸಮ್ ಫುಡ್ ಅಂತ ಕರಿತೀವಿ. ಅದನ್ನ ಆಯುರ್ವೇದದಲ್ಲಿ ಅದನ್ನೇ ಹೇಳಿರೋದು. ಸೊ ಯಾವುದನ್ನ ನಾವು ಬಿಡಬಾರ್ದು, ಎಲ್ಲವನ್ನೂ ಕೂಡ ಊಟ ಮಾಡ್ಬೇಕು, ಆದ್ರೆ ಒಂದು ಸಮತೋಲಿತ ಪ್ರಮಾಣದಲ್ಲಿ ಅಂತೇಳಿ. ಅದೇ ರೀತಿ ನೆನಪಿಡಿ, ಕೊನೆಯಲ್ಲಿ ಯಾವುದೇ ಊಟ ಮಾಡುವಾಗ ಕೊನೆಯಲ್ಲಿ ಮೊಸರಲ್ಲ ಮಜ್ಜಿಗೆಯನ್ನ ಸೇವನೆ ಮಾಡಬೇಕು. ಮಜ್ಜಿಗೆ, ಕಷಾಯ ರಸ, ಇದು ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.